ದಕ್ಷಿಣ ಕನ್ನಡ ಜಿಲ್ಲೆಯೂ ಕೂಡ ಕೇರಳದ ಜೊತೆಗೆ ಗಡಿ ಹಂಚಿಕೊಂಡಿದೆ. ಆ ಕಾರಣಕ್ಕಾಗಿ ಅಲ್ಲೂ ಕೂಡ ಅಲರ್ಟ್ ಘೋಷಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಆಸ್ಪತ್ರೆಗಳಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಅಲರ್ಟ್ ಆಗಿರೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಇನ್ನು ಆಸ್ಪತ್ರೆಗಳನ್ನು ಎಂಥದೇ ಪರಿಸ್ಥಿತಿ ಬಂದರೂ ಕೂಡ ನಿಭಾಯಿಸೋ ರೀತಿಯಲ್ಲಿ ಇರಬೇಕು ಅನ್ನೋ ಕಾರಣಕ್ಕಾಗಿ ಸಿದ್ಧಪಡಿಸಲಾಗ್ತಾ ಇದೆ. ಕೋವಿಡ್ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೆಗೆದುಕೊಂಡಂಥ ಮುನ್ನೆಚ್ಚರಿಕಾ ಕ್ರಮ ಯಾವ ರೀತಿ ಇದೆ ಅನ್ನೋದನ್ನು ವಿವರಿಸ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಆತಂಕ ಹೆಚ್ಚಾಗ್ತಾ ಇದೆ. ಮತ್ತೆ ಕೊರೋನಾ ಲಾಕ್ಡೌನ್ ಶುರುವಾಗುತ್ತಾ ಎನ್ನುವ ಒಂದು ಆತಂಕ ಮನೆ ಮಾಡ್ತಾ ಇರುವಂಥದ್ದು. ಕೇರಳದಲ್ಲಿ ಈಗಾಗಲೇ ಒಂದು ಡೆತ್ ಕೂಡ ಆಗಿದೆ. ಒಂದು ರೂಪಾಂತರಿ JN1 ಅನ್ನುವ ಒಂದು ರೂಪಾಂತರಿ ಪ್ರಕರಣ ಕೂಡ ಕಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ಕೇರಳದಲ್ಲಿ ಈಗಾಗಲೇ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕೇರಳದ ಪಕ್ಕದಲ್ಲಿರುವಂತಹ ಜಿಲ್ಲೆ ದಕ್ಷಿಣ ಕನ್ನಡ, ಇಲ್ಲೂ ಕೂಡ ಈಗ ಆತಂಕ ಮನೆ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಆರೋಗ್ಯ ಅಧಿಕಾರಿಗಳು ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮೊಂದಿಗೆ ಪ್ರಭಾರಿ ಜಿಲ್ಲಾ ಆರೋಗ್ಯ ಅಧಿಕಾರಿಯಾದಂತಹ ಡಾಕ್ಟರ್ ಸದಾಶಿವ ಅವರು ಇದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಯಾವ ರೀತಿಯ ಪ್ರಿಪೇರ್ನೆಸ್ ಮಾಡಲಾಗಿದೆ? ಯಾಕಂದರೆ ಜಿಲ್ಲೆಯಲ್ಲಿ ಈಗಾಗಲೇ ಕೊರೋನಾ ಆತಂಕ ಶುರುವಾಗಿದೆ. ಕೇರಳದ ಕಾಸರಗೋಡಲ್ಲೂ ಕೂಡ ಈಗ ಪ್ರಕರಣಗಳು ಕಂಡು ಬಂದಿರುವಂಥದ್ದು. ಯಾವ ರೀತಿ ಪ್ರಿಪೇರ್ ಆಗ್ತಾ ಇದ್ದೀರಿ? ಮೊದಲನೇದಾಗಿ ನಾವು ಹಾಸ್ಪಿಟಲ್ ಪ್ರಿಪೇರ್ಡ್ನೆಸ್ ಅಂದರೆ ಖಾಸಗಿ ಹಾಗೂ ಸರ್ಕಾರಿ ಎರಡೂ ಆಸ್ಪತ್ರೆಗಳಲ್ಲಿ ಕೂಡ ಯಾವ ರೀತಿಯ ಮ್ಯಾನ್ ಪವರ್, ಮೆಡಿಕಲ್ ಪ್ಯಾರಾಮೆಡಿಕಲ್ ಪರ್ಸನ್ ಅವೈಲಬಿಲಿಟಿ, ಬೆಡ್ಸ್ ಅವೈಲಬಿಲಿಟಿ, ಆಕ್ಸಿಜನ್ ಬೆಡ್ಸ್ ಅವೈಲಬಿಲಿಟಿ, ICU ಬೆಡ್ಸ್ ಹಾಗೂ ಬೇಕಾದಂತಹ ಔಷಧಿಗಳು, ಸೊ ಇದೆಲ್ಲ ಅವೈಲಬಿಲಿಟಿಯ ಬಗ್ಗೆ ಈಗಾಗಲೇ ಲಭ್ಯ ಇರುವಂತಹ ಏನು ವ್ಯವಸ್ಥೆಗಳಿದೆ ಅದರ ಬಗ್ಗೆಯನ್ನು ಮಾಹಿತಿಯನ್ನು ಈಗಾಗಲೇ ಪಡೆದು ರಾಜ್ಯಕ್ಕೆ ಸಲ್ಲಿಸಲಾಗಿದೆ. ಈಗಾಗಲೇ ನಾವು ಕಳೆದೊಂದು 2 ವರ್ಷಗಳಿಂದ ಕೋವಿಡ್ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಿರುವುದರಿಂದ ಎಲ್ಲ ಆಸ್ಪತ್ರೆಗಳು ಈಗಾಗಲೇ ಸಿದ್ಧತೆ ಮಾಡಿಕೊಂಡಿದ್ದು ಅದನ್ನು ನಾವು ಖಚಿತಪಡಿಸಿಕೊಂಡಿರ್ತೇವೆ. ಅಲ್ಲದೆ ಈಗ ಫೀಲ್ಡಲ್ಲಿ ಕೂಡ ಎಲ್ಲ ಹೆಲ್ತ್ ವರ್ಕರ್ಸ್ ಹಾಗೂ ಆರೋಗ್ಯ ಸಿಬ್ಬಂದಿಗಳಿಗೆ ಕೂಡ ILI ಸಾರಿ ಕೇಸಸ್, ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಹಾಗೂ ಅಡ್ಮಿಷನ್ ಆಗಲಿ ಅಂತಹ ಸಾರಿ ಕೇಸ್ಗಳ ಇದ್ದಲ್ಲಿ ತೀವ್ರವಾಗಿ ಅದನ್ನು ನಿಗಾ ವಹಿಸಲಿಕ್ಕೆ, ಪ್ರಕರಣಗಳಲ್ಲೇನಾದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದೆಯಾ ಎನ್ನುವ ಬಗ್ಗೆ ನಿಗಾ ವಹಿಸ್ತಾ ಇದ್ದೇವೆ. ಒಟ್ಟಾರೆ ಎಲ್ಲ ಆಸ್ಪತ್ರೆಗಳು ಪ್ರಿಪೇರ್ ಮಾಡಿಕೊಂಡಿದ್ದೇವೆ. ಯಾಕಂದರೆ ಇದು ಕೇರಳದ ಬಾರ್ಡರ್ ಏರಿಯಾಗಳಲ್ಲಿ ಹೆಚ್ಚಿನ ಆತಂಕ. ಯಾಕಂದರೆ ಕಳೆದ ಕೊರೋನಾ ಸಂದರ್ಭದಲ್ಲೂ ಕೂಡ ಹೆಚ್ಚಾಗಿ ಕೇರಳದಿಂದನೇ ಈ ಕಡೆ ಬಂದಿರುವಂಥದ್ದು. ಇದನ್ನು ತಡೆಗಟ್ಟುವ ನಿಂತಿನ ಏನಾದರೂ ಬಾರ್ಡರ್ ಚೆಕ್ ಪೋಸ್ಟ್ಗಳನ್ನು ಹಾಕುವಂಥ ಏನಾದರೂ ನಿರ್ದೇಶನ ಬಂದಿದೆ? ಈಗ ಇದುವರೆಗೆ ಬಾರ್ಡರ್ ಚೆಕ್ ಪೋಸ್ಟ್ಗಳಾಗಲಿ ಅಥವಾ ಕೇರಳದಿಂದ ಆಗಮಿಸುವ ಪ್ರತಿಯೊಬ್ಬರದ್ದು ತಪಾಸಣೆ ಈ ರೀತಿಯಂತಹ ಯಾವುದೇ ಇನ್ಸ್ಟ್ರಕ್ಷನ್ಸ್ ರಾಜ್ಯದಿಂದ ಬಂದಿರೋದಿಲ್ಲ. ಆದರೆ ಪರಿಸ್ಥಿತಿಯನ್ನು ತೀವ್ರವಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸರ್, ಈಗ ಇಲ್ಲಿ 8 ಮೆಡಿಕಲ್ ಕಾಲೇಜ್ಗಳಿವೆ. ಅವರನ್ನು ಬೆಳೆಸ್ಕೊಳ್ಳುವ ನಿಟ್ಟಿನಲ್ಲಿ ಏನು ಮೀಟಿಂಗ್ಗಳಾಗಿದೆ? ಈಗಾಗಲೇ ಖಾಸಗಿ ಆಸ್ಪತ್ರೆಗಳು ಹಾಗೂ ಖಾಸಗಿ ವೈದ್ಯಕೀಯ ಕಾಲೇಜುಗಳ ಒಳಗೊಂಡಂತೆ ಪ್ರಿಪೇರ್ಡ್ನೆಸ್, ಆಕ್ಸಿಜನ್ ಲಭ್ಯತೆ, ಬೆಡ್ಗಳ ಲಭ್ಯತೆ, ವೈದ್ಯರ ಲಭ್ಯತೆಯನ್ನು ಅವರಿಂದ ಪಡೆದುಕೊಂಡು ಖಚಿತಪಡಿಸಿಕೊಂಡಿದ್ದೇವೆ. ಹಾಗೂ ಎಲ್ಲ ಖಾಸಗಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಿಗೆ ಈಗಾಗಲೇ ಸುತ್ತೋಲೆ ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಕಳಿಸಲಾಗಿದೆ. ಅದರಲ್ಲಿ ಪ್ರಿಪೇರ್ಡ್ನೆಸ್ ಅಲ್ಲದೆ ಕೇಸ್ಗಳ ಮಾನಿಟರಿಂಗ್ ಹಾಗೂ ಮಾಹಿತಿಯನ್ನು ನೀಡುವ ಬಗ್ಗೆ ಈಗಾಗಲೇ ಸುತ್ತೋಲೆಗಳನ್ನು ನೀಡಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.